ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮರೆತೇ ಹೋಗ್ಬಿಡುತ್ತೆ ಗೈಸ್, ಏನು ಹೇಳಬೇಕು ಅಂತ ಫಸ್ಟ್ ಹೇಳ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಹಚ್ಚ ಹಸಿರು ಡೈಲಿ ವ್ಲಾಗ್ ಚಾನಲ್. ನಾನು ನಿಮ್ಮ ಕನ್ನಡತಿ ಪವಿತ್ರ. ಎಲ್ಲರೂ ಹೇಗಿದ್ದೀರಾ ಗೈಸ್? ಹೋಪಿ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ವ್ಲಾಗ್ ಏನೂ ಮಾಡೋಕ್ಕಾಗ್ತಾಯಿಲ್ಲ, ನನಗೆ ಸ್ವಲ್ಪ ಬ್ಯುಸಿ ಇದ್ದೆ, ಅದನ್ನು ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ಡೈಲಿ ವ್ಲಾಗ್ ಮಾಡಬೇಕು ಅಂತ ಅನ್ಕೋತೀನಿ, ಮಾಡ್ತೀನಿ. ಸೊ ಇವತ್ತೇನೋ ಒಂದು ಹೇಳೋಣ ಅಂತ ಬಂದಿದ್ದೀನಿ, ಹೇಳ್ತಾಯಿದ್ದೀನಿ. ಏನಪ್ಪ ಅಂದರೆ ಈಗ ಎಷ್ಟೊಂದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡ್ತಾಯಿದ್ದೀವಿ. ಸೊ ಒಂದೇ ದಿವಸದಲ್ಲಿ ನಿಮ್ಮದು ವಾಚ್ ಅವರ್ ಕಂಪ್ಲೀಟ್ ಆಗಿಬಿಡುತ್ತೆ. ಒಂದೇ ದಿನದಲ್ಲಿ ನಿಮಗೆ 1000 ಮೆಂಬರ್ಸು ನಿಮಗೆ ಸಬ್ಸ್ಕ್ರೈಬರ್ ಆಗಿಬಿಡ್ತಾರೆ. ಸೊ ಒಂದು 15 ಡೇಸಲ್ಲಿ 1 ಮಂತಲ್ಲಿ ನಿಮಗೆ ಮಾನಿಟೇಷನ್ ಆಗಿಬಿಡುತ್ತೆ ಅಂತೆಲ್ಲ ವೀಡಿಯೋಸ್ಗಳನ್ನ ಮಾಡಾಕ್ತಾ ಇರ್ತಾರೆ. ಸೊ ನಾನು ಕೂಡ ನೋಡ್ತೀನಿ. ನಾನು ಕೂಡ ಅವ್ರು ಹೇಳಿರೋಂಥ ಎಲ್ಲ ಟ್ರಿಕ್ಸ್ಗಳನ್ನೂ ಕೂಡ ನಾನು ಫಾಲೋ ಮಾಡಿದ್ದೀನಿ. ಬಟ್ ನೋ ಯೂಸ್ ಗೈಸ್, ನೋ ಯೂಸ್. ಯಾರೂ ಕೂಡ ಈ ಥರ ವೀಡಿಯೋಗಳನ್ನ ನೋಡಿ ನಂಬ್ಕೊಂಡು ಫುಲ್ ಹಳ್ಳಕ್ಕೆ ಬಿದ್ದೋಗಬೇಡಿ. ಯಾವುದೇ ಥರ ನಿಜ ಏನೂ ಯೂಸ್ ಆಗೋದೇ ಇಲ್ಲ ನಮಗೆ. ಆ ಸೆಟ್ಟಿಂಗ್ಸ್ ಆನ್ ಮಾಡಿ, ಈ ಸೆಟ್ಟಿಂಗ್ಸ್ ಆನ್ ಮಾಡಿ, ಇಷ್ಟೇ ಆಗೋಯ್ತು. ಯಾವ ಸೆಟ್ಟಿಂಗ್ಸ್ ಆನ್ ಮಾಡಿದ್ರು ಅದೇ ಫಾಲೋವರ್ಸು, ಅದೇ ಸಬ್ಸ್ಕ್ರೈಬರ್ಸು, ಅದೇ ವ್ಯೂಸು, ಅದೇ ಇದು, ಏನು ಚೇಂಜಸ್ ಆಗೋದಿಲ್ಲ. ಸೊ ಯಾರು ಈ ಥರ ವೀಡಿಯೋಸ್ನ ನಂಬೇಡಿ ಅಷ್ಟೇ. ಏನು ಗೊತ್ತಾ, ನಮ್ಮ ಶ್ರಮ ಇದ್ದರೆ ಮಾತ್ರ ನಮಗೆ ಸಬ್ಸ್ಕ್ರೈಬರ್ಸ್ ಆಗೋದು, ಆಯಿತಾ, ಮತ್ತು ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದು. ಸೊ ನಮ್ಮ ಶ್ರಮನೇ ಇಲ್ದಿರಾನೆ ಇವರೆಲ್ಲ ಹೇಳೋ ಅಂಥ ಸೆಟ್ಟಿಂಗ್ಸ್ಗಳನ್ನೆಲ್ಲ ಆನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟು ನಾವು ಇಲ್ಲೇನೇ ವೀಡಿಯೋ ಮಾಡ್ದಿರಾನೆ ಸಬ್ಸ್ಕ್ರೈಬರ್ಸ್ಗಳು ಬಂದುಬಿಡ್ತಾರಾ? ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಗ್ಬಿಡುತ್ತಾ? ನಿಮಗೆ ಏನೂ ಆಗೋಲ್ಲ. ನೋ ವೇ, ಚಾನ್ಸೇ ಇಲ್ಲ, ಏನೂ ಆಗೋದಿಲ್ಲ. ಯಾವ ಸಬ್ಸ್ಕ್ರೈಬರು ಬರೋಲ್ಲ, ಯಾವ ವ್ಯೂಸು ಬರೋಲ್ಲ, ಯಾವ ಫಾಲೋವರ್ಸು ಬರೋಲ್ಲ, ಎಂಥದ್ದು ಬರೋಲ್ಲ ಗೈಸ್, ಏನೂ ಬರೋಲ್ಲ. ಸುಮ್ಮನೆ ಇವರೆಲ್ಲ ಸುಳ್ಳು ಹೇಳ್ತಾರೆ ವೀಡಿಯೋಸ್ಗಳು ನೋಡಿ, ಅವ್ರು ಇದು ನೋಡಿ ಏನು ಮಾಡಲಿ ಅಂತ. ಸೊ ಏನು ಗೊತ್ತಾ, ನಾವು ಶ್ರಮಪಟ್ಟು ವೀಡಿಯೋಸ್ಗಳನ್ನೇ ಮಾಡಬೇಕು, ಎಫರ್ಟ್ ಹಾಕಬೇಕು. ಆಮೇಲೆ ಶ್ರಮ ಇರಬೇಕು. ನಮ್ಮ ಒಂದು ವೀಡಿಯೋಸ್ಗಳು ಮಾಡಬೇಕಾದಾಗ ಹೋಪ್ಸ್ ಇರಬೇಕು. ಫಸ್ಟ್ ಆಫ್ ಆಲ್ ಹೋಪ್ಸ್ ಕಳ್ಕೊಬಾರ್ದು. ನಾವು ಡೈಲಿ ವೀಡಿಯೋಸ್ನ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರಬೇಕು. ಮತ್ತು ನಮ್ಮ ಒಂದು ವೀಡಿಯೋಸಲ್ಲಿ ಒಂದೊಳ್ಳೆ ಕಂಟೆಂಟ್ ಇರಬೇಕು. ಸೊ ನಾವು ಯಾವ ಒಂದು ಕಂಟೆಂಟ್ ಮೇಲೆ ನಾವು ವೀಡಿಯೋ ಮಾಡ್ತಾಯಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರು ಡೈಲಿ ವ್ಲಾಗ್ ಮಾಡ್ತಾರೆ, ಡೈಲಿ ವ್ಲಾಗ್ ಮಾಡೋದು ತುಂಬ ಜನ ನೋಡ್ತಾರೆ ಲೇಡೀಸ್ಗಳು ಡೈಲಿ ವ್ಲಾಗ್ಸ್ಗಳನ್ನ. ಸೊ ಅದ್ರ ಡೈಲಿ ವ್ಲಾಗ್ಸ್ ಮಾಡ್ತಾ ಸೊ ಇದನ್ನು ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ಗಳನ್ನ ಕೊಡಿ. ಇಲ್ಲ ಕೆಲವರು ಎಜುಕೇಷನ್ ಪರ್ಪಸ್ ಮೇಲೆ ಮಾಡ್ತಾ ಇರ್ತಾರೆ. ಕೆಲವರು ಸೊ AI ವಿಡಿಯೋಗಳನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಕೂಡ ಮಾಡ್ತಾ ಇರ್ತಾರೆ. ಕೆಲವರು ಯೂಟ್ಯೂಬ್ ಇನ್ಫಾರ್ಮೇಷನ್ಸು, ಕೆಲವರು ಒಂದೊಂದು ವೀಡಿಯೋಸ್ಗಳನ್ನ ಮಾಡ್ತಾಯಿದ್ದಾರೆ. ತುಂಬ ಹಲವಾರು ಇನ್ಫಾರ್ಮೇಷನ್ಸ್ ಕೊಡೋವಂಥ ಯೂಟ್ಯೂಬ್ಗಳಲ್ಲಿ ನಮಗೆ ಸಿಗುತ್ತೆ. ಸೊ ಅಡುಗೆ ರೆಸಿಪಿಗಳು ಕೂಡ ಸಿಗುತ್ತೆ. ಸೊ ಈ ಥರ ನಮ್ಮ ಶ್ರಮ ಇಲ್ದಿರ ನಾವೇನು ಮಾಡ್ದಿರಾನೆ ಸೊ ಒಂದೇ ದಿವಸದಲ್ಲಿ ವಾಚ್ ಅವರ್ ಬಂದುಬಿಡುತ್ತೆ, ಒಂದೇ ದಿವಸದಲ್ಲಿ ಅದು ಬರುತ್ತೆ ಇದು ಬರುತ್ತೆ, ಏನೂ ಇಲ್ಲ. ಫಸ್ಟ್ ಆಫ್ ಆಲು ನಮ್ಮ ವೀಡಿಯೋಸ್ಗಳು ಚೆನ್ನಾಗಿರಬೇಕು ಅಂತ ಅಂದರೆ ಸೊ ನಾನು ಯಾವ ಟ್ರಿಕ್ ಯೂಸ್ ಮಾಡ್ತೀನಿ, ನನಗೆ ಪರವಾಗಿಲ್ಲ ಈ ಮುಂಚೆಗಿನ್ನ ಇವಾಗ ಒಂದು ಸ್ವಲ್ಪ ನನಗೆ ವ್ಯೂಸ್ ಬರ್ತೀವಿ. ಸೊ ನನ್ನ ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಅಂತ ಇದೇನ ನಾನು ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಾವು ವೀಡಿಯೋ ಮಾಡಿದ್ಮೇಲೆ ಸೊ ಅಪ್ಲೋಡ್ ಒಳಗೆಲ್ಲಿ ಏನು ಅಂತ ನನಗೆ ಗೊತ್ತಿರೋದಿಲ್ಲ. ಸೊ ಏನು ಗೊತ್ತಾ, ನಾವು ಹಾಕೊಂಡು ತಂಬ್ಲೈನು ಫಸ್ಟ್ ಆಫ್ ಆಲ್ ಕರೆಕ್ಟಾಗಿರಬೇಕು. ನಾವು ಹಾಕೊಂಡು ತಂಬ್ಲೈನು ಬೇರೆಯವ್ರಿಗೆ ಅಟ್ರಾಕ್ಟಿವ್ ಆಗಬೇಕು. ತಂಬ್ಲೈನೇ ಆಗಲಿ, ನಾವು ಹಾಕೋವಂಥ ಡಿಸೈನ್ ಆಗಲಿ, ಸೊ ಅದು ಬೇರೆಯವ್ರಿಗೆ ಇಷ್ಟ ಆಗಬೇಕು. ಸೊ ತಂಬ್ಲೈನ್ ನೋಡಿದ ತಕ್ಷಣ ಅಯ್ಯೋ ಏನೋ ಇದೆಯಪ್ಪ ವೀಡಿಯೋದಲ್ಲಿ ಅಂತೇಳಿ ಸೊ ಕ್ಲಿಕ್ ಮಾಡ್ತಾರೆ ಕೆಲವು ಜನ. ನಾನೇ ಅಷ್ಟೇ ಎಷ್ಟೊಂದು ಸತಿ ಯೂಟ್ಯೂಬಲ್ಲಿ ತಂಬ್ಲೈನ್ ನೋಡಿದ್ರೆ ಏನೋ ಶಾಕ್ ಆಗಿರೋ ಥರ ತಂಬ್ಲೈನ್ ಹಾಕಿರ್ತಾರೆ. ಸೊ ಕ್ಲಿಕ್ ಮಾಡಿದಾಗ ಅಲ್ಲಿ ಏನೂ ಇರೋದಿಲ್ಲ, ಬದನೆಕಾಯಿ ಸುಮ್ಮನೆ ವೀಡಿಯೋಸ್ ಹಾಕಿರ್ತಾರೆ. ಸೊ ನೋಡಿ, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ತಂಬ್ಲೈನು ತುಂಬ ಚೆನ್ನಾಗಿರಬೇಕು. ಫಸ್ಟ್ ಆಫ್ ಆಲು ತಂಬ್ಲೈನ್ ಚೆನ್ನಾಗಿದ್ದರೆ ಸೊ ನಿಮ್ಮ ಒಂದು ವೀಡಿಯೋನ ಓಪನ್ ಮಾಡಿ ನೋಡ್ತಾರೆ ಅಲ್ವಾ, ಕ್ಯೂರಿಯಾಸಿಟಿಗೆ ಓಪನ್ ಮಾಡಿ ನೋಡ್ತಾರೆ. ಆವಾಗ ಸ್ವಲ್ಪ ನಿಮ್ಮ ಒಂದು ವಾಚ್ ಅವರ್ ಕೂಡ ಬರುತ್ತೆ, ವ್ಯೂಸ್ ಕೂಡ ಬರುತ್ತೆ. ಫಸ್ಟ್ ಆಫ್ ಆಲ್ ಮೇನ್ ಇರೋದೇ ತಂಬ್ಲೈನ ನಾವು ಕ್ರಿಯೇಟ್ ಮಾಡಬೇಕು. ಹೇಗೆ ಕ್ರಿಯೇಟ್ ಮಾಡಬೇಕು, ಹೇಗೆ ಏನು ಅಂತ ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಹಾಕ್ತೀನಿ. ಮೇನ್ ಇಂಪಾರ್ಟೆಂಟ್ ಇರೋದೇ ತಂಬ್ಲೈನು. ಅದರಿಂದನೇ ನಮಗೆ ಸ್ವಲ್ಪ ಏನಿದೆಯಪ್ಪ ಈ ವೀಡಿಯೋದಲ್ಲಿ ಅಂತ ಓಪನ್ ಮಾಡಿ ನಮ್ಮ ವೀಡಿಯೋಸ್ಗಳು ಬಂದು ನೋಡ್ತಾರೆ. ಕೆಲವರು ಸಬ್ಸ್ಕ್ರೈಬ್ ಕೂಡ ಆಗ್ತಾರೆ, ಕೆಲವರು ವ್ಯೂಸ್ ನೋಡ್ತಾರೆ. ಸೊ ಎಷ್ಟೆಲ್ಲ ನೋಡಲಿ ಬಿಡಿ, ನಮಗೆ ವ್ಯೂಸ್ ಬರುತ್ತೆ ಮತ್ತು ವಾಚ್ ಅವರ್ ಕೂಡ ಬರುತ್ತೆ. ಒಂದು ಸ್ವಲ್ಪ ಅಟ್ಲೀಸ್ಟ್ 0.5, 0.6, 0.10 ಅಷ್ಟಾದರೂ ನಮ್ಗೆ ವಾಚ್ ಅವರು ಸೊ ಒಂದು ವೀಡಿಯೋದಲ್ಲಿ ಬರುತ್ತೆ ನಮಗೆ. ಸೊ ಆ ಥರ ನಾವು ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು. ಎಷ್ಟೊಂದು ಜನ ಯೂಟ್ಯೂಬರ್ಗಳು ಸೊ ಇದೇ ಥರ ಟ್ರಿಕ್ಸ್ ಯೂಸ್ ಮಾಡೋದು ನಾನು ಕೂಡ ನೋಡಿದ್ದೀನಿ ತುಂಬ. ಈಗ ನಾನೇ ಆಗಲಿ ಪರ್ಸ್ನಲಿ ಆಗಿ ಯಾವುದಾದ್ರು ಒಂದು ವೀಡಿಯೋ ನೋಡಬೇಕಾದಾಗ
ಏನೋ ಸಡನ್ನಾಗಿ ಬರುತ್ತೆ, ಸ್ಕ್ರೋಲ್ ಮಾಡ್ತಾಯಿರ್ತೀನಿ ಸಡನ್ನಾಗಿ ಬರುತ್ತೆ, ಏನೋ ಆಘಾತಕಾರಿ ಏನೋ ಥರ ನೋಡ್ತೀವಿ, ಬಟ್ ಅದ್ರೊಳಗೆ ಏನೂ ಇರೋದಿಲ್ಲ ಗೈಸ್, ಏನಂದರೆ ಏನೂ ಇರೋದಿಲ್ಲ. ಸೊ ನೋಡಿ, ಈ ಥರ ನೀವು ಕೂಡ ಒಂದು ತಮ್ಲೈನ ಕ್ರಿಯೇಟ್ ಮಾಡಿ. ನಿಮ್ಮ ಒಂದು ವಿಡಿಯೋ ಏನಿರುತ್ತೋ ಗೊತ್ತಿಲ್ಲ ಒಳಗೆ, ಬಟ್ ನಿಮ್ಮ ತಮ್ಲೈನ್ ಮೇಲೆ ನಿಮ್ಮ ಒಂದು ಇದು ಡಿಪೆಂಡ್ ಆಗುತ್ತೆ, ವಾಚ್ ಅವರ್ ಬರುತ್ತೆ, ವ್ಯೂಸ್ ಬರುತ್ತೆ. ಸೊ ತಮ್ಲೈನ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿ ಅಷ್ಟೇ. ತಮ್ಲೈನ್ ಮೇಲೆ ಮೇನ್ ಇಂಪಾರ್ಟೆಂಟ್ ಇರುತ್ತೆ, ನೀವು ತಮ್ಲೈನ ಕ್ರಿಯೇಟ್ ಮಾಡಿ ಆಯಿತಾ. ಸೊ ತಮ್ಲೈನ ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಆಯಿತಾ, ಅಪ್ಲೋಡ್ ಮಾಡ್ತೀನಿ. ಯಾರಿಗೆಲ್ಲ ನಾನು ತಮ್ಲೈನ್ ವೀಡಿಯೋ ಹೇಗೆ ಕ್ರಿಯೇಟ್ ಮಾಡ್ತೀನಿ ಈಸಿಯಾಗಿ ಹೇಳ್ಕೊಂಡ್ಕೊಡ್ತೀನಿ. ತುಂಬ ವೆರಿ ಸಿಂಪಲ್, ಫುಲ್ ಈಸಿ, ಏನು ಕಷ್ಟಪಡಬೇಕು ಅನ್ನೋದು ಏನೂ ಇಲ್ಲ. ಈಸಿಯಾಗಿ ತಮ್ಲೈನ್ ಅಪ್ಲೋಡ್ ಮಾಡೋದು ಹೇಗೆ ಕ್ರಿಯೇಟ್ ಮಾಡೋದನ್ನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ಓಕೆ, ಸೊ ಎಲ್ಲರದು ಊಟ ಎಲ್ಲ ಆಯಿತಾ? ಏನು ಮಾಡ್ತಾಯಿದ್ದೀರಾ? ಟೈಮು ಇವಾಗ ಆಲ್ರೆಡಿ 10 ಗಂಟೆ ಆಗಿದೆ ಗೈಸ್. ನಾನು ನೋಡಿ ಇವಾಗ ವೀಡಿಯೋ ಮಾಡ್ತಾಯಿದ್ದೀನಿ. ನಂದು ಊಟ ಎಲ್ಲ ಆಯಿತು, ನಿಮ್ಮದೆಲ್ಲ ಊಟ ಆಯಿತಾ? ಸೊ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಬೆಲ್ ಬಟನ್ ಒತ್ತಿ, ಕಮೆಂಟ್ ಮಾಡಿ ನನ್ನ ವೀಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಸೊ ಪ್ಲೀಸ್ ಕಮೆಂಟ್ ಮಾಡಿ ಗಾಯ್ಸ್, ನಿಮ್ಮ ಒಂದು ಕಮೆಂಟಾಗಲಿ ಲೈಕ್ ಮಾಡಿ ಪ್ಲೀಸ್. ಲೈಕ್ ಮಾಡೋದ್ರಿಂದ ನನಗೆ ಒಂದು ಬೇರೆ ವೀಡಿಯೋ ಮಾಡೋದಕ್ಕೂ ಒಂದು ಏನಂತಾರೆ ಉತ್ಸಾಹ ಬರುತ್ತೆ, ಎನ್ಕರೇಜ್ ಆದಂಗೆ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟ್ ಟೈಮ್ ನೋಡಿರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಏನೋ ಮಾತಾಡ್ಬೇಕಂತೆ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ, ಮತ್ತು ಮಮ್ಮಿ ಏನೋ ಮಾತಾಡ್ಬೇಕಾಗಿ ಮಿಸ್ಟೇಕ್ ಮಾಡಿದರೆ ಅದನ್ನು ಕಮೆಂಟ್ ಮಾಡಿ ಗೈಸ್. ಆಯ್ತಾ ಗೈಸ್, ಗೊತ್ತಾಯ್ತಾ ನಿಮಗೆ ನಾನು ಏನು ಮಾಡಿದ್ದೀನಿ ಅಂತ? ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ವ್ಲಾಗ್ನ ಹೆಂಗೆ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಿಮಗೆ ತಮ್ಲೈನ್ನ ಹೇಗೆ ಕ್ರಿಯೇಟ್ ಮಾಡೋದನ್ನು ವೀಡಿಯೋ ಬೇಕಿದ್ರೆ ಈಸಿಯಾಗಿ ಸೊ ಕಮೆಂಟ್ ಮಾಡಿ, ತಮ್ಲೈನ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.